ಮ್ಯಾಮ್ ನಾವು ಕಂಟಿನ್ಯೂಯಿಂಗ್ ಆನ್ ದಟ್, ಆಯುರ್ವೇದದ ವಿದ್ಯಾರ್ಥಿಗಳ ರೋಲ್ ಏನು ಈ ವಿಷಯದಲ್ಲಿ? ಆಯುರ್ವೇದದ ದಿನಚರ್ಯ ಫಾಲೋ ಮಾಡುವಂಥದ್ದಾಗಿರಲಿ, ಅವ್ರನ್ನ ಹೆಂಗೆ ಅಪ್ಲೈ ಮಾಡಬೇಕು ಅಂತ? 3 ಆಹಾರ, ನಿದ್ರಾ, ಬ್ರಹ್ಮಚರ್ಯ. ಅಂದರೆ ನಾನು ಆಯುರ್ವೇದ ವಿದ್ಯಾರ್ಥಿಯಾಗಿ ನಾನು ಅಡಾಪ್ಟ್ ಮಾಡ್ಕೊಬಂದ್ರೆ ಅಧ್ಯಯನ, ಅಧ್ಯಾಪನ ಅದೆಲ್ಲ ಮುಂದಕ್ಕೆ ಬರುತ್ತೆ. ಆದರೆ ಬೇಸಿಕ್ ಹ್ಯೂಮನ್ ಬೀಯಿಂಗ್ ಆಗಿ ನಾನು ಹೆಂಗೆ ಅಡಾಪ್ಟ್ ಮಾಡ್ಕೋಬೋದು ಅಂದರೆ ಅದು ಆಹಾರ, ನಿದ್ರಾ, ಬ್ರಹ್ಮಚರ್ಯ ಅಂತ ಹೇಳಿ. ಆಹಾರ ಅಂದರೆ ಸಾಮಾನ್ಯವಾಗಿ ಎಲ್ರಿಗೂ ಅರ್ಥ ಆಗಿಬಿಡುತ್ತೆ. ನಿದ್ರಾ ಅನ್ನೋದು ನಾವು ಬೇರೆ ವ್ಯಾಪ್ತಿ ದೊಡ್ಡದಾಗಿ ಇಟ್ಕೊಂಡು ನಾವು ಮಾತಾಡ್ಬೋದು, ಆದರೆ ಸಾಮಾನ್ಯವಾಗಿ ನಿದ್ರೆ ಅಂದರೆ ಅದಕ್ಕೂ ಒಂದು. ಆದರೆ ಇಲ್ಲಿ ಬ್ರಹ್ಮಚರ್ಯ ಅಂತಂದಾಗ ಬಹಳ ಒಂದು ನ್ಯಾರೋಡ್ ಡೌನ್ ಕನ್ನಟೇಷನಲ್ಲಿ ಆಯುರ್ವೇದ ವಿದ್ಯಾರ್ಥಿಗಳನ್ನೂ ಸೇರಿಸ್ಕೊಂಡು ಹೇಳ್ತಾ ಇದ್ದೀನಿ ನಾನು. ಅಲ್ಲಿ ಅಷ್ಟಕ್ಕೆ ಹೇಳಿ ಬಿಡ್ತೀವಿ. ಆದರೆ ಲೆಟಸ್ ಅಂಡರ್ಸ್ಟ್ಯಾಂಡ್ ಇದರದ್ದು ಪರ್ವ್ಯೂ ತುಂಬ ದೊಡ್ಡದಾಗಿದೆ. ಹಾಗಾಗಿ ಮೊದಲನೇದಿಂದ ಸ್ಟಾರ್ಟ್ ಮಾಡೋಣ. ಯಾಕೆ ಇವಾಗ ಸಂಹಿತೆಗಳಲ್ಲಿ ಪ್ರತಿಯೊಂದು ಪದಕ್ಕೂ ಅದರಲ್ಲಿರೋ ಆರ್ಡ್ರಿಗೂ ಅರ್ಥ ಇದೆ. ಒಂದು ಕ ಇರ್ಬೋದು, ಒಂದು ನ ಇರ್ಬೋದು, ಒಂದು ಚ ಇರ್ಬೋದು, ಅಲ್ಲಿ ಹೇಳ್ತಾರೆ ಅಂತಂದರೆ ಅದಕ್ಕೊಂದು ಅರ್ಥ ಇದೆ. ಹಾಗಾಗಿ ಆಹಾರ, ನಿದ್ರಾ, ಬ್ರಹ್ಮಚರ್ಯ 3 ಒಂದು ಆರ್ಡ್ರಲ್ಲಿ ಹೇಳಿದ್ದಾರೆ ಅಂತಂದರೆ ಅರ್ಥ ಇದೆ. ಹಾಗಾಗಿ ಮೊದಲನೇದಾಗಿ ಆಹಾರ ಅಡಾಪ್ಟ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ಬೋದು ಆಯುರ್ವೇದ ವಿದ್ಯಾರ್ಥಿಗಳಾಗಿರೋರು. ಎಲ್ಲಿಂದ ಶುರು ಮಾಡೋದು? ಕ್ವಶನ್ ಶುರು ಆಗೋದು ಎಲ್ಲಿಂದ ಶುರು ಮಾಡೋದು? ಈಗ ಬಂದಿರ್ತೀರಾ ಅಂತಂದರೆ ಒಂದು ಲೆವೆಲ್ಗೆ ಸಂಸ್ಕೃತನೂ ಓದೋಕ್ಕೆ ಗೊತ್ತಾಗಿರುತ್ತೆ, ಸೂತ್ರಸ್ಥಾನದ ಜೊತೆನೂ ಒಂದು ಸ್ವಲ್ಪ ಕಾನ್ವರ್ಸೆಂಟಾಗಿ ಸಾಮಾನ್ಯ ವಿದ್ಯಾರ್ಥಿಗಳು ಇದ್ದೇ ಇರ್ತಾರೆ. ಇವಾಗ ಹೊಸ ಸಿಲೆಬಸ್ ಬಂದಮೇಲಿಂದ ಸಂಹಿತಾ ಅಧ್ಯಯನದ ಪ್ರಕಾರ ಅಷ್ಟಾಂಗ ಹೃದಯನೂ ಓದ್ತಾ ಇರ್ತಾರೆ, ಚರಕ ಸಂಹಿತಾನೂ ಜೊತೆಗೆ ಓದ್ಕೊಂಡು ಬರ್ತಾ ಇರ್ತಾರೆ. ಹಾಗಾಗಿ ತ್ರಿವಿಧ ಕುಕ್ಷಿಯ ವಿಮಾನ ಈಸ್ ಎ ವೆರಿ ನೈಸ್ ಪ್ಲೇಸ್ ಟು ಸ್ಟಾರ್ಟ್ ಪ್ರಾಕ್ಟೀಸಿಂಗ್ ಫ್ರಮ್. ಇದು ಪ್ರಾಕ್ಟಿಕಲಿ ನಾನು ಹೇಳ್ತಾ ಇರೋದು. ನೀವು ಅಧ್ಯಯನಕ್ಕೆ ಅಲ್ಲಿಂದ ಶುರು ಮಾಡಬೇಕು ಅನ್ನೋದನ್ನು ತಪ್ಪು ತಿಳ್ಕೊಂಬಿಡ್ಬೇಡಿ. ಇದು ಅಧ್ಯಯನದ ಮೇಲೆ ಮಾತಾಡ್ತಿರೋದಲ್ಲ. ನೀವು ಪ್ರಾಕ್ಟೀಸಸ್ನ ಎಲ್ಲಿ ಅಡಾಪ್ಟ್ ಮಾಡ್ಕೋಬೋದು ಅನ್ನೋದಕ್ಕೆ ಅಲ್ಲಿ ಹೇಳಿದ್ದಾರೆ. ಹೊಟ್ಟೆ ಕೆಪಾಸಿಟಿ ಅಳೆಯೋದು ಹೇಗೆ? ಹೌದು, ಖಂಡಿತ. ಯಾವಾಗ ತಿನ್ನಬೇಕು, ಯಾವಾಗ ತಿನ್ನಬಾರ್ದು, ತಿಂದಿದ್ದು ಜಾಸ್ತಿ ಆಗಿದೆ ಅಂತ ಗೊತ್ತಾಗೋದು ಹೇಗೆ? ಹಾಗೆ ಆಹಾರದನ್ನು ಫಸ್ಟು ಏನು ತಿನ್ನಬೇಕು ಅನ್ನೋದನ್ನು ಅಲ್ಲಿ ಹೇಳಿರೋದನ್ನಷ್ಟು ನೀವು ಒಂದೇನೋ ಕಂದ ಮೂಲ ಅದೆಲ್ಲ ಹೇಳಿರ್ತಾರೆ, ಅದು ಇವಾಗ ಸಿಗುತ್ತಾ ಅಂತ ನೆಕ್ಸ್ಟ್ ಪ್ರಶ್ನೆ ಕೇಳ್ತಾರೆ ವಿದ್ಯಾರ್ಥಿಗಳು. ದಿಸ್ ಹಸ್ ಹ್ಯಾಪನ್ಡ್ ವಿತ್ ಮೀ. ಇದನ್ನು ಹೇಳಿದ್ದಾರೆ, ನಮಗೆ ಅನ್ನಪಾನ ವಿಧಿ ಅಧ್ಯಾಯದಲ್ಲಿ ಹೇಳಿರೋದೇ ಶಾಲಿ ಸಿಗುತ್ತಾ, ಅಲ್ಲಿ ಹೇಳಿರೋದೇ ಶುಕಧಾನ್ಯಗಳು ಸಿಗುತ್ತಾ, ಅದೆಲ್ಲ ಕೇಳ್ತಾರೆ. ತಡೀರಿ, ಏನು ತಿನ್ಬೋದು ಅನ್ನೋದಕ್ಕೆ ಸುತ್ತಮುತ್ತ ಇರೋ ಆಹಾರನೇ. ಕಡೆ ಪಕ್ಷ ಹೇಗೆ ತಿನ್ಬೋದು ಅನ್ನೋದನ್ನು ಫಸ್ಟ್ ಅಡಾಪ್ಟ್ ಮಾಡ್ಕೋಬೋದಲ್ವ? ನನ್ನ ಕೆಪಾಸಿಟಿ ಏನು ಅಂತ ಅರ್ಥ ಮಾಡಿಕೊಂಡು ಯಾವಾಗ ನಿಲ್ಲಿಸ್ಬೇಕು. ಇದನ್ನು ಪೂರ್ತಿ ಪ್ರಾಯೋಗಿಕ ಶಾಸ್ತ್ರ ಇದು. ಹೌದು, ಥಿಯರಿ ಅಷ್ಟೇ ಹೇಳಿದ್ದಾರೆ. ಪುಸ್ತಕ ಇರುತ್ತೆ, ಇದರಲ್ಲಿ ನಿಮ್ಮ ಸಂಹಿತೆ ನೋಡಿದ್ರೆ ಏನೋ ಚಿತ್ರ ಕಾಣಲ್ಲ. ಅದಕ್ಕೆ ಫಸ್ಟ್ ಇಯರ್ ವಿದ್ಯಾರ್ಥಿಗಳು ಸಾಮಾನ್ಯವಾಗಿ ಏನು ಅನ್ಕೊಂಡ್ಬಿಡ್ತಾರೆ, ಪೂರ್ತಿ ಇದು ಹಿಸ್ಟ್ರಿ ಅಂತ ಹಂಗೆ ಅಂದ್ಕೊಂಡ್ಬಿಡ್ತಾರೆ. ಪ್ಲೀಸ್ ಡೋಂಟ್ ಗೆಟ್ ಡಿಸ್ಹಾರ್ಟೆಡ್. ಓದ್ತಾ ಗೊತ್ತಾಗುತ್ತೆ ಇದರಷ್ಟು ಪ್ರಾಕ್ಟಿಕಲ್ ಸೈನ್ಸ್ ಇನ್ನೊಂದಿಲ್ಲ ಅಂತ. ಖಂಡಿತ ಇದರಷ್ಟು ಪ್ರಾಕ್ಟಿಕಲ್ ಸೈನ್ಸ್ ಇಲ್ಲ ಅಂತ. ಹಾಗಾಗಿ ತ್ರಿವಿಧ ಕುಕ್ಷಿಯ ವಿಮಾನದಲ್ಲಿ ಓದ್ಕೊಂಡು ಯಾವ ಟೈಮಲ್ಲಿ ತಿನ್ನಬೇಕು, ಜಾಸ್ತಿ ತಿಂದರೆ ನನಗೇನಾಗುತ್ತೆ, 3 ಪ್ರಶ್ನೆ. ಜಾಸ್ತಿ ತಿಂದರೆ ನನಗೇನಾಗುತ್ತೆ, ಕಡಿಮೆ ತಿಂದರೆ ನನಗೇನಾಗುತ್ತೆ, ಸರಿಯಾಗಿ ತಿಂದಿದ್ದೀನಿ ಅಂತ ನಂಗೆ ಗೊತ್ತಾಗೋದು ಯಾವಾಗ? ನೀವು ತಿನ್ನೋ ಆಹಾರನೇ ತಿನ್ನಿ. ಅದರಲ್ಲಿ ಈ 3ನ್ನ ಫಸ್ಟ್ ಅಡಾಪ್ಟ್ ಮಾಡಿಕೊಂಡ್ರೆ ಆಹಾರದ್ದು ಒಂದು ಟ್ರ್ಯಾಕಿಗೆ ಬರುತ್ತೆ. ಆಮೇಲೆ ನಾನು ಏನು ತಿಂದರೆ ನನಗೆ ಒಗ್ಗುತ್ತೆ, ನಾನು ಯಾವ ಸೀಸನ್ನಲ್ಲಿ ಏನು ತಿಂದರೆ ನನಗಾಗುತ್ತೆ, ಅದನ್ನು ಮಾಡ್ಕೋತಾ ಹೋಗ್ಬೋದು. ಅದು ಆಹಾರ ಕರೆಕ್ಟಾಗಿ ಬಂದರೆ ನಿದ್ರೆದೊಂದು ಹಿಡ್ತಾ ಬರುತ್ತೆ. ಆಹಾರ ನಿದ್ದೆ 2 ಸರಿಯಾಗಾದರೆ ಬುದ್ಧಿ ಸ್ಥಿಮಿತದಲ್ಲಿರುತ್ತೆ. ಬ್ರಹ್ಮಚರ್ಯ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋ ಲೆವೆಲ್ಲಿಗೆ ಹೋಗ್ಬೋದು. ಹಾಗಾಗಿ ಆಹಾರದಿಂದ ಶುರು ಮಾಡೋದು ಅತ್ಯಂತ ಸೂಕ್ತ ಅಂತ ಅನಿಸುತ್ತೆ ಆಯುರ್ವೇದ ವಿದ್ಯಾರ್ಥಿಗಳಿಗೂ ಕೂಡ. ಬಿಕಾಸ್ ನಾವು ಏನು ಅದನ್ನು ತ್ರಯೋಪಸ್ತಂಭ ಅಂತ ಏನು ತೊಗೊತೀವಿ, ದ ಮೀನಿಂಗ್ ಗೋಸ್ ಲೈಕ್ ದಿಸ್ ಓನ್ಲಿ. ಬಿಕಾಸ್ ಆಹಾರವನ್ನು ನಾವು ಸರಿಯಾಗಿ ಇಟ್ಕೊಂಡ್ರೆ ಮಾತ್ರ ನಮಗೆ ಮುಂದಿನ ಪ್ರಯೋಜನಗಳು ಕರೆಕ್ಟಾಗಿ ಬರುವಂಥದ್ದು. ಯಾಕಂದರೆ ಆಹಾರ ಮನಸ್ಸಿನ ಜೊತೆಗೂ ಕನೆಕ್ಟೆಡ್ ಇದೆ. ಖಂಡಿತ. ಯಾಕಂದರೆ ಆ ರೋಗದ ಕಾಂಟೆಕ್ಸ್ಟನ್ನು ಹೇಳುವಾಗಲೂ ಹಿ ಸ್ಟಾರ್ಟ್ಸ್ ಇಸ್ ಕೊಟೇಶನ್ ಬೈ ನಿತ್ಯ ಮಿತ ಆಹಾರ. ಸೊ ಆಹಾರಕ್ಕೆ ತುಂಬ ವ್ಯಾಲ್ಯೂವನ್ನು ಕೊಡಿ. ಆ್ಯಂಡ್ ಅಗೇನ್ ಯಾವ ಆಹಾರವನ್ನು ಯಾವ ಮಟ್ಟದಲ್ಲಿ ತೊಗೊಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ರಾದರ್ ದೆನ್ ಕಾನ್ಸಂಟ್ರೇಟಿಂಗ್ ಆನ್ ವೆದರ್ ದಿಸ್ ಆಹಾರ ಇಸ್ ನೌ ಅವೈಲಬಲ್ ಇನ್ ಮಾರ್ಕೆಟ್ ಆರ್ ನಾಟ್. Thank you for that information. On next note, what is the importance of the cultivational area regarding the ahara context? ಅಂದರೆ ಯಾವ ರೀತಿ ಕೇಳ್ತಾ ಇದ್ದೀರಿ? ಈಗ ಫರ್ಟಿಲೈಸರ್ಸು ಅವೈಲಬಿಲಿಟಿ ಪ್ರಾಕ್ಟಿಕಲಿ ನೋಡೋಕ್ಕೆ ಹೋದರೆ ನಾವು ಫರ್ಟಿಲೈಸರ್ ಬಳಸ್ದಲ್ಲೇ ಸಿಕ್ಕೋ ಥರದ ಆಹಾರ ಅನ್ನೋ ಥರ ಆದರೆ ಬಹುಶಃ ಸಿಕ್ಕೋದೇ ಇಲ್ವೇನು. ಹೌದು, ಖಂಡಿತ. ಎಲ್ಲ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಹೇಳಿದ್ರೆ ಇದ್ದಿದ್ರೆ ಅದು
ಸಿಕ್ಕಾಪಟ್ಟೆ ಡೆಪ್ತಲ್ಲಿ ಹೋಗಿರೋವಂಥದ್ದು. ಆ ಥರ ಕಲ್ಟಿವೇಷನ್ ಇವಾಗ ಇಲ್ವೇ ಇಲ್ವೇನೋ. ಬಹುಶಃ ಇಂಡಿಜಿನಸ್ ತಳಿಗಳು ಅಂತ ಇವಾಗ ನಮ್ಮ ಸಂಹಿತಾ ಕಾಲದಲ್ಲಿ ಇದ್ದಿದ್ದು ತಳಿಗಳನ್ನೆಲ್ಲ ಈ GM ಅಂತ ಕರೀತಾರೆ, ಜೆನೆಟಿಕಲಿ ಮಾಡಿಫೈಡ್ ಆಗಿ ಬಂದಿರೋ ವರ್ಷನ್ಸು ಸಿಕ್ಕಾಪಟ್ಟೆ ಬಂದ್ಬಿಟ್ಟಿವೆ. ಹೌದು. ಎಷ್ಟರ ಮಟ್ಟಕ್ಕೆ ಬಂದಿದೆ ಅಂತಂದರೆ ಆ ಇಂಡಿಜಿನಿಯಸ್ ವೆರೈಟಿನೇ ನಶಿಸಿ ಹೋಗ್ಬಿಟ್ಟಿದೆ. ಇರೋದು ಇದೇ ಒರಿಜಿನಲ್ ಅನ್ನೋ ಥರ ಇದೇ ಅವೈಲಬಿಲಿಟಿ ಇದೆ ಅನ್ನೋ ಥರ ಆಗೋಗ್ಬಿಟ್ಟಿದೆ. ಹಾಗಾಗಿ ಅದನ್ನೇ ಅಂತಲೇ ಇವಾಗ ನಾವು ಒಂದು ಸಿಟಿನಲ್ಲಿರೋವಂಥವ್ರು ಇವರು ನಮಗೆ ಬೇರೆ ಇನ್ನೇನು ಸೋರ್ಸೇ ಇಲ್ಲ, ತೊಗೊಳ್ಳೇಬೇಕಾದ ಪರಿಸ್ಥಿತಿ. ಹಾಗಾಗಿ ನನಗೆ ಅದ್ರ ಹಿಂದೆ ಹೋಗೋಕ್ಕಿಂತನೂ ನನ್ನ ಸಿಸ್ಟಮ್ಮಿಗೆ ಅನುಕೂಲವಾಗುವಂಥದ್ದು, ನನ್ನ ಅಗ್ನಿಗೆ, ನನ್ನ ಕೋಷ್ಟಕ್ಕೆ ಇರೋದ್ರಲ್ಲಿ ಯಾವುದು ಒಗ್ಗುತ್ತೆ ಅನ್ನೋಂಥದ್ದನ್ನು ನೋಡ್ಕೊಂಡು ತೊಗೊಳ್ಳೋದು ಒಳ್ಳೆಯದು ಅನಿಸುತ್ತೆ. ನಾವು ಪೇಷಂಟ್ಸಿಗೆ ಮಾಡೋದೂ ಅದನ್ನೇ. ನೀವು ಇಂಥದೇ ತೊಗೊಳ್ಳಿ, ಇಂಥದೇ ಬಿಡಿ ಅಂತ ಹೇಳಿದ್ರೆ ಬಹುಶಃ ಅವ್ರಿಗೂ ಸಿಕ್ಲಿಕ್ಕಿಲ್ಲ. ಆಯುರ್ವೇದದ ಮೇಲಿನ ಫೈತೆ ಹೋಗುತ್ತೆ. ಇವ್ರು ಸಿಕ್ಕದಲ್ಲೇ ಇರೋದನ್ನೇ ತೊಗೊಂಡು ಬಂದು ತಿನ್ನಿ ಅಂತ ಹೇಳ್ತಾರಪ್ಪ. ಇವ್ರ ಹತ್ರ ಹೋಗೋದಕ್ಕಿಂತ ಅಲ್ಲಿ ಹೋಗ್ಬಿಟ್ಟು 2 ಮಾತ್ರೆ ತೊಗೊಳ್ಳೋದು, ವಾಸಿ ಸಪ್ಲಿಮೆಂಟ್ಸು ಅನ್ನೋ ಥರ ಆಗುತ್ತೆ. ಹಾಗಾಗಿ ಪ್ರಾಕ್ಟಿಕಲಿ ನನ್ನ ಸಿಚುವೇಶನ್ಗೆ ಇರೋ ಅವೈಲಬಿಲಿಟಿನಲ್ಲಿ ಏನು ಸೂಟಬಲ್ ಅಂತ ನೋಡೋದು ಒಳ್ಳೆಯದು ಅಂತ ಅನಿಸುತ್ತೆ. ಈಗ ಆರ್ಗ್ಯಾನಿಕ್ ಫುಡ್ ಸಿಕ್ಕೋದೇ ಆಗಲಿ, ಫರ್ಟಿಲೈಸರ್ ಇಲ್ದಲ್ಲೇ ಬೆಳೆದಿರೋದೇ ಆಗಲಿ, ಎಲ್ಲಿದೆ ಸರ್ಟಿಫಿಕೇಷನ್? ಯಾವ ಸರ್ಟಿಫಿಕೇಷನನ್ನು ಅಥೆಂಟಿಕ್ ಅಂತ ನಂಬ್ತೀರಿ? ಹೌದು. ಪ್ರತಿಯೊಂದು ಪದಕ್ಕೂ ಹಾಕಿದ್ರೆ, ಪ್ರತಿಯೊಂದು ಪದ ಹಾಕಿದ್ರೂ ಅದಕ್ಕೆ ಸಾವಿರಾರು ವೀಡಿಯೋಸ್ ಬರುತ್ತೆ. ಪ್ರತಿಯೊಬ್ಬರು ಒಂದೊಂದು ಪ್ಯಾರಾಮೀಟರ್ ಹೇಳ್ತಾರೆ. ಖಂಡಿತ. ಆದ್ದರಿಂದ ಯೂಟ್ಯೂಬ್ ಎಜುಕೇಷನ್ ಸಿಸ್ಟಮ್ ಏನಿದೆ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿಕೊಂಡು ಯಾವುದು ನಿಜವಾಗ್ಲೂ ಹೇಳ್ಯಾರೆ, ಯಾವುದು ನನಗೆ ಬೇಕು, ದಟ್ ಈಸ್ ವಾಟ್ ವಿ ನೀಡ್ ಟು ಕಾನ್ಸಂಟ್ರೇಟ್ ಮೋರ್ ಅಪಾನ್.